ಆಗಲೇ ಅವ್ರಿಗೆ ಮಾತ್ರೆ ಕೊಟ್ಟಿದ್ದೆ, ಅದಕ್ಕೆ ಅವ್ರು ಇಷ್ಟು ಬೇಗ ನಿದ್ದೆ ಮಾಡಿರೋದು. ಅಮ್ಮ ನಿಮ್ಗೆ ಬೇಜಾರಾಯ್ತಾ? ಯಾಕೆ ಅವಿ ಹಾಗೆ ಕೇಳ್ತಾ ಇದೆಯಾ? ನನಗೆ ಯಾವ ಬೇಜಾರು ಇಲ್ಲ. ಅಮ್ಮ, ನಿಮ್ಮನ್ನ ನಿಮ್ಮ ಮಗನ ಮಡ್ಲಿಂದ ಎಬ್ಸಿ ನಾನು ಅವ್ರ ಮಗ ಅಲ್ಲದೆ ಇದ್ರು ನನ್ನ ಮಡ್ಲಲ್ಲಿ ಬಂದು ಮಲ್ಕೊಂಡ್ರು. ಹೀಗೇನೆ ಇವರು ನಿಮ್ಮನ್ನ ನನ್ನಿಂದ ದೂರ ಮಾಡಿ ಅವರು ನಿಮ್ಮ ಜಾಗಕ್ಕೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲ ನೋಡೋಕ್ಕೆ ನಿಮ್ಗೆ ನೋವಾಗಿರ್ಬೇಕಲ್ವ? ಅವಿ, ಈ ಮನೇಲಿ ನನ್ನ ಗಂಡ, ನನ್ನ ಮಕ್ಕಳು, ಮನೆಯವ್ರು ಎಲ್ಲರೂ ಬೆಟ್ಟದಷ್ಟು ಪ್ರೀತಿ ಕೊಡುವಾಗ ಈ ರೀತಿ ಸಣ್ಣ ಪುಟ್ಟ ವಿಷಯ ಎಲ್ಲ ನಂಗೆ ನೋವು ಕೊಡುತ್ತಾ? ನನಗೆ ಯಾವ ಬೇಜಾರು ಇಲ್ಲ. ಈಗ ತುಂಬ ಲೇಟ್ ಆಯಿತು, ನೀನು ಹೋಗಿ ಮಲ್ಕೊ. ಸರಿ ಅಮ್ಮ, ನೀವು ಎಲ್ಲ ಯೋಚನೆ ಬಿಟ್ಟು ನೆಮ್ಮದಿಯಿಂದ ಹೋಗಿ ಮಲ್ಕೊಳ್ಳಿ. ನಿಜ ತುಳಸಿಯವರೇ, ನನಗೆ ಈ ಮನೆಯವರಿಗೆ ನೀವಂದರೆ ಜೀವ. ನಾವೆಲ್ಲ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ, ನಿಮ್ಮನ್ನು ತುಂಬಾ ಪ್ರೀತಿಸ್ತೀವಿ. ಅಷ್ಟು ಮುದ್ದಾಗಿ ಮಲಗಿದ್ದಾರೆ. ಗುಡ್ ನೈಟ್. ನಂಗೆ ಗೊತ್ತು ತುಳಸಿಯವರೇ, ನಿಮ್ಮ ಈ ನಗುವಿನ ಹಿಂದೆ ಅದೆಷ್ಟು ನೋವಿದೆ ಅಂತ, ನಿಮ್ಮ ಕಣ್ಣುಗಳಲ್ಲಿ ಅದೆಷ್ಟು ಕಣ್ಣೀರಿದೆ ಅಂತ. ಆದರೂ ಕೂಡ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಗ್ನಗ್ತಾ ಇರ್ತೀರ. ಈ ಮನೆಯವ್ರ ಮೇಲಿನ ಪ್ರೀತಿಗೋಸ್ಕರ ನೀವು ಹೀಗೆ ನಟಿಸ್ತಾ ಇರ್ತೀರ. ನಿಮ್ಮನ್ನು ಪಡೆಯೋಕೆ ನಾನು ನಿಜವಾಗ್ಲೂ ತುಂಬ ಲಕ್ಕಿ. ತುಳಸಿಯವರೇ, ಏನು ತಗೋತೀರಾ? ನನಗೇನಾದರೂ ಸರಿ, ನೀವೇ ಹೇಳಿ. ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಈ ಟೈಮಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗುತ್ತೋ ಮಾಡಿಕೊಡಿ. ಓಕೆ ಸರ್, ನಮ್ಮ ಹೋಟೆಲ್ ಸ್ಪೆಷಲ್ ಅಕ್ಕಿ ರೊಟ್ಟಿನ ನಿಮಗೋಸ್ಕರ ತರ್ತೇನೆ. ನೋಡಿದ್ರೆ ತುಳಸಿಯವರೇ, ನನಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ. ಆ ನಿಮ್ಮ ಅಭಿಮಾನಿಗಳಲ್ಲಿ ನಾನು ಒಬ್ಳು. ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್ ಮಾಧವ್ ಸರ್, ನೀವು ಇಲ್ಲಿ? ಸರ್, ಬೈ ದಿ ವೇ ನಾನೊಬ್ಬ ವ್ಲಾಗರ್. ನಿಮ್ಮ ಕೆಫೆ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನೀವು ನಂಗೆ ಖುದ್ದಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನೈಸ್ ಮೀಟಿಂಗ್ ಸರ್, ನಿಮ್ಮಿಂದ ಒಂದು ರಿಕ್ವೆಸ್ಟು. ಹೇಳಿ. ಎಷ್ಟು ದೊಡ್ಡ ಶೆಫ್ ಆಗಿರೋ ನೀವು ಈ ಹೋಟೆಲಿಗೆ ಬಂದಿರೋದಂದರೆ ನೀವೆಷ್ಟು ಸಿಂಪಲ್ ಅಂತ ಅಲ್ಲೇ ಅರ್ಥ ಆಗುತ್ತೆ ಸರ್. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್, ನಿಮಗೆ ಎಕ್ಸ್ಪೀರಿಯನ್ಸ್ನ ನಮ್ಮ ಆಡಿಯನ್ಸ್ಗೆ ನೀವು ಶೇರ್ ಮಾಡ್ಕೊಳ್ಳೋಕ್ಕಾಗತ್ತಾ ಪ್ಲೀಸ್? ಐ ಆಮ್ ಸೋ ಸಾರಿ. ನಾನು ನನ್ನ ವೈಫು ಇಲ್ಲಿ ಪರ್ಸ್ನಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಸಮ್ ಅದರ್ ಟೈಮ್. ಸರ್ ಪ್ಲೀಸ್ ಹಾಗೆ ಅನ್ಬೇಡಿ ಸರ್. ನಿಮ್ಮ ನಾನು ಇವತ್ತು ಬಿಟ್ಟರೆ ಮತ್ತೆ ನಾನು ಯಾವಾಗ ನೋಡ್ತೀನಿ ಅಂತ ಗೊತ್ತಿಲ್ಲ. ಮೇಡಮ್, ನೀವೇ ಸ್ವಲ್ಪ ಅವ್ರಿಗೆ ಹೇಳಿ ಮ್ಯಾಮ್. ನಿಮಗೆ ಗೊತ್ತಲ್ಲ ಮಾಧವ್ ಸರ್ಗೆ ಎಂಥ ಫ್ಯಾನ್ ಬೇಸ್ ಇದೆ ಅಂತ. ಆ್ಯಂಡ್ ಅವ್ರು ನಮ್ಮ ಚಾನಲಲ್ಲಿ ಮಾತಾಡಿದರೆ ನಾನು ಅಷ್ಟೇ ಅಲ್ಲ, ಅವ್ರ ಫಾಲೋವರ್ಸ್ ಎಲ್ಲರೂ ಖುಷಿ ಪಡ್ತಾರೆ ಮ್ಯಾಮ್. ಅವರಷ್ಟು ಕೇಳ್ಕೊತಾ ಇದ್ದಾರೆ, ಒಂದು 2 ನಿಮಿಷ ಮಾತಾಡ್ಬೋದಲ್ವಾ? ಓಕೆ, ನೀವು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸರ್ ಜಸ್ಟ್ ಅ ಸೆಕೆಂಡ್ ಸರ್, ಲೆಟ್ ಮಿ ಪುಟ್ ಮೈ ಮೈಕ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಿ ಗ್ರೇಟ್ ಇಂಡಿಯನ್ ಶೆಫ್ ಮಾಧವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಅವರಿವತ್ತು ಈ ರೆಸ್ಟೋರೆಂಟಲ್ಲಿ ಇದ್ದಾರೆ. ಬನ್ನಿ ಅವ್ರ ಮಾತಾಡೋ ಕೇಳೋಣ ಈ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸರ್ ನಮಸ್ಕಾರ. ನಾನು ಮತ್ತು ನನ್ನ ಶ್ರೀಮತಿಯವರು ಹೀಗೆ ಸುತ್ತಾಡೋದಕ್ಕೆ ಅಂತ ಬಂದಿದ್ವಿ.
ದಾರಿಲಿ ಈ ರೆಸ್ಟೋರೆಂಟ್ ಕಾಣಿಸ್ತು. ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಅದಕ್ಕೆ ರುಚಿ ನೋಡೋಣ ಅಂತ ಬಂದ್ವಿ. ಈ ರೆಸ್ಟೋರೆಂಟು ತುಂಬಾ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಇಲ್ಲಿನ ಸ್ಟಾಫು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲಿದ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ತಿಂದು ನೋಡ್ತೀವಿ ಈಗ. ನೀವು ಬಂದು ಟ್ರೈ ಮಾಡಿ. ಸರ್, ನಿಮ್ಮದೇ ಆದಂಥ ಒಂದು ಕೆಫೆ ಇದೆ, ಅಂಥದ್ರಲ್ಲಿ ನೀವು ಬೇರೆ ಒಂದು ಹೋಟೆಲಲ್ಲಿ ತಿನ್ನೋದು ಅಂದರೆ ನಿಮ್ಗೆ ಹೇಗೆ? ನಮ್ಮ ರೆಸ್ಟೋರೆಂಟಲ್ಲಿ ನಮ್ಮ ಕೈ ರುಚಿ ತಿನ್ನೋದು ಇದ್ದೇ ಇರುತ್ತೆ. ನನಗೆ ಬೇರೆ ಬೇರೆ ಫುಡ್ಡನ್ನು ಬೇರೆ ಬೇರೆ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಬೇಕು ಅನ್ನೋ ಆಸಕ್ತಿ ಇದೆ. ಅದಕ್ಕೆ ನಾನು ಅವಾಗವಾಗ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತೀನಿ. ಇವತ್ತು ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಬಸ್ಸು ಯಾರು ವಿಡಿಯೋ ಮಾಡ್ತಾರೆ ನೋಡ ಬಾ ಹೋಗಪ್ಪ. ಮಾದವ್ರು ನಾಟಕ ಮಾಡಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಷ್ಟು ಸ್ಟೆಪ್ ಹಾಕು ದಡ್ಡ. ಯಾರು ಇವರು? ನಮ್ಮ ಕಡೆನೇ ನೋಡ್ತಾ ಇದ್ದಾರೆ. ಆ ಶಾರ್ವರಿ ಕಡೆಯವ್ರು ಇರ್ಬೋದಾ? ಏನು ಮಾಡೋದೀಗ? ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು.